ಇವತ್ತು ದಿನಾಂಕ 12/1/2026 ಇವತ್ತು ಕಾಂಗ್ರೆಸ್ ಪಕ್ಷ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಐತಿಹಾಸಿಕ ನಗರ ಮೈಸೂರು ನಗರದಲ್ಲಿ ಮಾದಕ ಡ್ರಗ್ಸ್ ಮುಕ್ತ ಕರ್ನಾಟಕ ನಿರ್ಮಿಸಲು ಇವತ್ತು ಯುವ ಸಮಾವೇಶ. ಎಲ್ಲರಿಗೂ ನಮಸ್ಕಾರ. ನಾನು ರವಿ ಬಳ್ಳಾರಿ ಜಿಲ್ಲಾ ಕಾರ್ಯದರ್ಶಿ. ಇವತ್ತು ಲೈವ್ ಬರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ನೀವು ನೋಡ್ತಾ ಇರ್ಬೋದು, ಇವತ್ತು ಶ್ರೀ ಸ್ವಾಮಿ ವಿವೇಕಾನಂದರ ಜನ್ಮ ದಿನಾಚರಣೆ, ಹಾಗೆ ನಮ್ಮ ನಾಡ ಯೋಧ ಎಸ್ ಲಿಂಗೇಗೌಡರು ಜನ್ಮ ದಿನಾಚರಣೆ ಪ್ರಯುಕ್ತ ಇವತ್ತು ಮೈಸೂರಿನಲ್ಲಿ ಮಾದಕ ವಸ್ತುಗಳನ್ನು ನಿಷೇಧಿಸಬೇಕು, ಹಾಗೆ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕಂತೇಳಿ KRS ಪಕ್ಷದ ಎಲ್ಲ ಸೈನಿಕರು ಈಗ ನೋಡ್ತಾ ಇರ್ಬೋದು ನೀವು, ಸಾವಿರ ಸಂಖ್ಯೆಯಲ್ಲಿ ಇವತ್ತು KRS ಪಕ್ಷದ ಸೈನಿಕರು ಸೇರಿರೋದನ್ನು ನೀವು ನೋಡ್ತಾ ಇರ್ಬೋದು. ನಾವು ಯಾವಾಗಲೂ ನೋಡ್ತಾ ಇರ್ತೇವೆ, ಸಾರ್ವಜನಿಕರು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಸರ್ಕಾರದ ಸೌಲಭ್ಯಗಳನ್ನು ಸಿಗದೇ ಇದ್ದಾಗ ನಮ್ಮ ಸಹಾಯಕ್ಕೆ ಬರುವವರು ಯಾರಿಲ್ಲ, ನಮ್ಮ ಕರ್ಮ ಇಷ್ಟೇನೆ ಅಂತೇಳಿ ದೂಷಣೆ ಮಾಡ್ತಾ ಇರ್ತೀರಿ ಹಲವಾರು ರಾಜಕೀಯ ಪಕ್ಷಗಳಿಗೆ. ಆದರೆ ವಿಭಿನ್ನವಾಗಿ ಅಂತಹ JCB ಪಕ್ಷಗಳು, ಕೆಟ್ಟ JCB ಪಕ್ಷಗಳ ನಡುವೆ ವಿಭಿನ್ನವಾಗಿ ಕಾಣಿಸುವಂಥದ್ದು ನಮ್ಮ KRS ಪಕ್ಷ. ನೀವು ನೋಡ್ತಾ ಇರ್ಬೋದು, ಭ್ರಷ್ಟಾಚಾರ ಮುಕ್ತ, ಲಂಚ ಮುಕ್ತ, ಹಾಗೆ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು. ನಮಗೆ ಡ್ರಗ್ಸ್ ಬೇಡ, ನಮ್ಮ ವ್ಯವಸ್ಥೆಯಲ್ಲಿ ಶಿಕ್ಷಣ ಬೇಕು, ಮೂಲಭೂತ ಸೌಕರ್ಯಗಳು ಬೇಕು ಅಂತೇಳಿ ಹೋರಾಟ ಮಾಡುತ್ತಿರುವಂತಹ ಏಕೈಕ ಪಕ್ಷ ಅದು KRS ಪಕ್ಷ. ಮತ್ತೆ ನೀವು ಬೇರೆಲ್ಲ ರಾಜಕೀಯ ಪಕ್ಷಗಳನ್ನು ನೋಡ್ತಾ ಇರ್ತೀರಿ, ಹಣ, ಹೆಣ್ಣ, ಸರಾಯಿ ಬಸ್ಗಳನ್ನು ಕಳಿಸಿ ಹಳ್ಳಿಗೆ ಜನರನ್ನು ಕರೆಸ್ಕೊಳ್ಳುವಂತಹ ವ್ಯವಸ್ಥೆ ನಮ್ಮ ರಾಜಕೀಯ ಪಕ್ಷಗಳಲ್ಲಿದೆ. ನೀವು ನೋಡ್ತಾ ಇರ್ಬೋದು, ಸಿದ್ದರಾಮಯ್ಯನವರು ಬರಲಿ ಅಥವಾ ಯಡಿಯೂರಪ್ಪರು ಬರಲಿ ಅಥವಾ ಕುಮಾರಸ್ವಾಮಿ ಅವರು ಬರಲಿ, ಹಳ್ಳಿಗಳಿಗೆ ಜನರಿಗೆ ಬಸ್ಗಳನ್ನು ಹಳ್ಳಿಗಳಿಗೆ ಕೊಡೋದನ್ನು ಬಿಟ್ಟು ಪ್ರತಿ ಹಳ್ಳಿಗಳಿಗೆ ಕಳಿಸಿ ಜನರನ್ನ ಕರೆತಂದು ಅವರಿಗೆ ಬಾಡೂಟ, ಮಾಂಸದೂಟ, ಸಾರಾಯಿ, ಹೆಂಡ ಕುಡಿಸಿ ಸಮಾವೇಶಗಳನ್ನು ಮಾಡುವಂಥದ್ದು. ಆದರೆ KRS ಪಕ್ಷದಲ್ಲಿ ಅಂತಹ ಯಾವುದೇ ಕೆಟ್ಟ ಚಟಗಳು ಇಲ್ಲಿಲ್ಲ. ಎಲ್ಲ ಸೈನಿಕರು ತಮ್ಮ ಕೈನಿಂದಲೇ ಚಾರ್ಜ್ಗಳನ್ನು ಭರಿಸಿ, ತಮ್ಮ ಕೈನಿಂದಲೇ ಊಟದ ವ್ಯವಸ್ಥೆಗಳನ್ನು ಮಾಡಿಕೊಂಡು ಬಂದು ಸಾರ್ವಜನಿಕರಿಗೋಸ್ಕರ ಹೋರಾಟ ಮಾಡುವಂತಹ ಏಕೈಕ ಪಕ್ಷ ಅದು KRS ಪಕ್ಷ ಹೊಂದಿದೆ. ದಯವಿಟ್ಟು ಸಾರ್ವಜನಿಕರು ಇನ್ನು ಮೇಲಾದರೂ ಎಚ್ಚೆತ್ಕೊಳ್ಬೇಕು. ಖಂಡಿತವಾಗ್ಲೂ ನಿಮಗೆ ಒಳ್ಳೆ ಪಕ್ಷಗಳು ಇದೆ, ಅವ್ರನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ತಮ್ಮಲ್ಲಿ ಕಳಕಳಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀವಿ.
ಸಾಕು. ಇಷ್ಟು ವರ್ಷಗಳ ಕಾಲ ಸ್ವಾತಂತ್ರ್ಯ ಬಂದಾಗಲಿಂದ ಇದೇ JCB ಪಕ್ಷಗಳನ್ನು ನಂಬಿ ಮೋಸ ಹೋಗಿದ್ದೀರಿ. ಇದೇ KRS ಪಕ್ಷಕ್ಕೆ ನೀವು ಅವಕಾಶ ಕೊಟ್ಟು ನೋಡಿ, ಅದರ ಬದಲಾವಣೆಯನ್ನು ನೀವೇ ನೋಡ್ತೀರಿ ಅಂತೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೆಲ್ಲ ಸೈನಿಕರು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಯಾರು ಕೋಟ್ಯಾಧೀಶ್ವರು ಲೂಟಿ ಹೊಡೆದಂತಹ ರಾಜಕಾರಣಿಗಳಿಲ್ಲ. ಎಲ್ಲ ಬಡ ವ್ಯಕ್ತಿಗಳು ತಮ್ಮ ಕೈನಿಂದ ಆಗುವಂತಹ ಕೆಲಸಗಳನ್ನು ಮಾಡಿಕೊಂಡು ಜೀವನ ಮಾಡುವಂತಹ ಜನನೇ ಇವತ್ತು ತಮ್ಮ ಕೈನಿಂದ ಬಸ್ ಚಾರ್ಜನ್ನು, ಖರ್ಚು ವೆಚ್ಚಗಳನ್ನು ನಿಭಾಯಿಸಿಕೊಂಡು ಇವತ್ತು ಮೈಸೂರಿನತ್ತ ಬಂದಿರುವಂಥದ್ದು. ಇದು ನಿಜವಾದ ಬದಲಾವಣೆ. ಅಂದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಭವಿಷ್ಯ ಇದೆ ರಾಜಕೀಯದಲ್ಲಿ. ಈ ಕೆಟ್ಟ ರಾಜಕೀಯ ವ್ಯವಸ್ಥೆಗಳನ್ನು, ರಾಜಕೀಯ ಪಕ್ಷಗಳನ್ನು, ಈ ರಾಜಕೀಯ ಮುಖಂಡರಿಗೆ ಸಲಾಂ ಹೊಡೆಯೋದನ್ನು ನಿಲ್ಲಿಸಿ ನಿಮ್ಮ ಕಾಲ ಮೇಲೆ ನೀವು ಸತ್ಯ, ನ್ಯಾಯ, ಧರ್ಮದ ಪರ ಆಲೋಚನೆ ಮಾಡಿ ಓಟ್ ಹಾಕಿ. ಬೇರೆ ಯಾವುದೇ ಜಾತಿ, ಧರ್ಮ, ಹೆಂಡಗಳಿಗೆ ಓಟ್ ಹಾಕಬೇಡಿ. ದಯವಿಟ್ಟು ಒಳ್ಳೆಯ ಭವಿಷ್ಯ ಇದೆ ಅಂತೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹಾಗೆಯೇ ನನಗೆ ಸಾಕಷ್ಟು ಜನ ಹೇಳ್ತಾ ಇರ್ತಾರೆ, ಸತ್ಯ ಎಲ್ಲಿದೆ, ಎಲ್ಲ ಸುಳ್ಳಿನ ಪರ ಹಾಗೆ ಹೀಗೆ ಅಂತೇಳಿ. ಇಲ್ಲಿ ನೋಡಿ, ಸತ್ಯದ ಪರ ಹೋರಾಟ ಮಾಡುವಂತಹ ಜನಗಳಿದ್ದಾರೆ ಒಬ್ಬೊಬ್ಬ ಸೈನಿಕರ ಮೇಲೆ. ನೀವು ನೋಡ್ತಾ ಇರ್ಬೋದು, ಲೈವಲ್ಲೆಲ್ಲ ನೋಡ್ತಾ ಇರ್ತೀರಿ. ಹಲವಾರು ಸೈನಿಕರುಗಳ ಮೇಲೆ ಕಳ್ಳ ಪೊಲೀಸರು ಅಥವಾ ಕಳ್ಳ ಅಧಿಕಾರಿಗಳು ಸುಳ್ಳು FIRಗಳನ್ನು ಹಾಕಿ ಅವ್ರಿಗೆ ಲೈವ್ ವಿಡಿಯೋ ಇದ್ರೂ ಸಹ ಸುಳ್ಳು FIRಗಳನ್ನು ಹಾಕುವಂಥದ್ದು. ಆದರೆ ಅವೆಲ್ಲವುಗಳನ್ನು ಮೆಟ್ಟಿ ನಿಂತು ಇವತ್ತು KRS ಪಕ್ಷದ ಸೈನಿಕರು, ನೀವು ನೋಡಿ, ಒಬ್ಬೊಬ್ಬ ಸೈನಿಕನು, ನಮ್ಮಲ್ಲಿ ಒಬ್ಬ ಶಾಸಕನು ಮಾಡಲಾರದಂತಹ ಕೆಲಸಗಳನ್ನು ಒಬ್ಬೊಬ್ಬ ಸೈನಿಕ ಮಾಡ್ತಾನೆ. ಇದು ನಮ್ಮ ಅಂಬೇಡ್ಕರ್ ಅವರು ಕೂಡ ಅಂತಹ ಒಳ್ಳೆ ಸಂವಿಧಾನವನ್ನೇ ಕೊಟ್ಟಿದ್ದಾರೆ. ಆದರೆ ನಾವು ಈ ಕಚಡ ರಾಜಕೀಯ ವ್ಯವಸ್ಥೆಗಳನ್ನು ಮಾಡಿಕೊಂಡು ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತಹ ದಕ್ಷ ಸಂವಿಧಾನವನ್ನೇ ಇವತ್ತಿನ ದಿನ ಹಾಳು ಮಾಡ್ತಿದ್ದಾರೆ ಈ ಕೆಟ್ಟ ರಾಜಕಾರಣಿಗಳು. ದಯವಿಟ್ಟು ಜನ ಇನ್ಮೇಲಾದರೂ ಎಚ್ಚೆತ್ತುಕೊಂಡು ಒಳ್ಳೆ ಪಕ್ಷಗಳಿಗೆ, ನಿಮ್ಮ ಕೆಲಸಗಳನ್ನು ಮಾಡಿಕೊಳ್ಳುವಂತಹ ಒಳ್ಳೆ ವ್ಯಕ್ತಿಗಳಿಗೆ ನಿಮ್ಮ ಓಟನ್ನು ನೀಡಿ. ಯಾವುದೇ ಸರಾಯಿ, ಹೆಂಡ, ಹಣಕ್ಕೆ, ಕುಕ್ಕರ್ಗೆ, ಲಿಕ್ಕರ್ಗೆ, ಸೀರೆಗಳಿಗೆ ನೀವು ವ್ಯಾಲ್ಯೂ ಕೊಡಬೇಡ್ರಿ. ಔಟ್ರಿಕ ಮೌಲ್ಯಗಳನ್ನು ಕೊಟ್ಟಿದ್ದೇ ನಿಜ. ಆದರೆ ನೀವು ಮತ್ತೆ ಯಥಾಸ್ಥಿತಿನಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಎಲ್ಲಿ ಹೋದಂದ್ರಲ್ಲಿ ನೀವು ಹಗಲು ರಾತ್ರಿ ದುಡಿದಂಥ ಹಣನ ಲಂಚದ ರೂಪದಲ್ಲಿ ಅಧಿಕಾರಿಗಳು ಹೆಂಡ್ರು ಮಕ್ಕಳು ಜೀವನ ಮಾಡೋದಕ್ಕೆ ಕೊಡಬೇಕಾಗುತ್ತೆ. ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಈ ಲೈವನ್ನು ಕೊನೆಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.